ಜೆನ್ಸಿಗಳ ಹೀರೋ ಆಗಿದ್ದ ರಾಘವ್ ಚಡ್ಡಾ ಈಗ ದೇಶದಲ್ಲೇ ಭಾರೀ ಸುದ್ದಿ ಆಗ್ತಿದ್ದಾರೆ. ರಾಘವ್ ಚಡ್ಡಾ ಬಿಜೆಪಿ ಸೇರ್ತಿದ್ದಂತೆ ಪಂಜಾಬ್ ರಾಜಕೀಯದಲ್ಲಿ ಅಲ್ಲೋಲ ಕಲ್ಲೋಲವೇ ಸೃಷ್ಟಿಯಾಗಿದೆ. ಇವರ ಈ ನಿರ್ಧಾರದಿಂದ ಎಎಪಿ ಸಾಮ್ರಾಜ್ಯಕ್ಕೆ ಸಂಕಷ್ಟ ಎದುರಾಗಿದೆ. ಇದರ ಜೊತೆಗೆ ಪಕ್ಷ ಬದಲಿಸಿದ್ದಕ್ಕೆ ಚಡ್ಡಾ ಅವರಿಗೂ ಬಿಗ್ ಶಾಕ್ ಎದುರಾಗಿದೆ. ಪಂಜಾಬ್ ಆಪ್ ಸರ್ಕಾರದಲ್ಲಿ ಭಯಾನಕ ಬಿರುಗಾಳಿ. ರಾಘವ್ ಚಡ್ಡಾ ಬಿಜೆಪಿ ಸೇರ್ಪಡೆ ಬೆನ್ನಲ್ಲೇ ಎಎಪಿಗೆ ಕಂಟಕ. ಆಮ್ ಆದ್ಮಿ ಪಕ್ಷ ಈಗ ರಾಘವ್ ಚಡ್ಡಾ ಎಂಬ ಬಿರುಗಾಳಿಯನ್ನ ಎದುರಿಸುವ ಅನಿವಾರ್ಯತೆಗೆ ಸಿಲುಕಿದೆ. ನಿನ್ನೆಯಷ್ಟೇ ಪಕ್ಷ ತೊರೆದು 7 ರಾಜ್ಯಸಭಾ ಸಂಸದರೊಂದಿಗೆ ಬಿಜೆಪಿ ಸೇರಿದ್ದ ರಾಘವ್ ಚಡ್ಡಾ ಈಗ ಪಕ್ಷದ ಆಡಳಿತದಲ್ಲಿರುವ ಪಂಜಾಬ್ನಲ್ಲೂ ತಮ್ಮ ಪ್ರಭಾವ ಬೀರಲಾರಂಭಿಸಿದ್ದಾರೆ. ರಾಜ್ಯದ ಸುಮಾರು 63 ಶಾಸಕರು ರಾಘವ್ ಚಡ್ಡಾ ಅವರ ಸಂಪರ್ಕದಲ್ಲಿದ್ದಾರೆ ಎಂದು ಹೇಳಲಾಗ್ತಿದ್ದು, ಮುಖ್ಯಮಂತ್ರಿ ಭಗವಂತ ಮಾನ್ ನೇತೃತ್ವದ ಪಂಜಾಬ್ ಸರ್ಕಾರ ಅಲುಗಾಡ್ತಿದೆ. ನೂರ 17 ಶಾಸಕರನ್ನು ಹೊಂದಿರುವ ಪಂಜಾಬ್ ವಿಧಾನಸಭೆಯಲ್ಲಿ 94 ಆಪ್ ಶಾಸಕರಿದ್ದಾರೆ. ಈ ಪೈಕಿ 63 ಶಾಸಕರು ರಾಘವ್ ಚಡ್ಡಾ ಅವರನ್ನು ಬೆಂಬಲಿಸಿದ್ರೆ ಭಗವಂತ ಮಾನ್ ಸರ್ಕಾರ ಉರುಳೋದು ಗ್ಯಾರಂಟಿ ಎನ್ನಲಾಗ್ತಿದ್ದು, ಪಂಜಾಬ್ ಎಎಪಿ ಸರ್ಕಾರಕ್ಕೆ ಸಂಕಷ್ಟ ಎದುರಾಗಿದೆ. ಇನ್ನು ಪಂಜಾಬ್ ಸರ್ಕಾರದ ಪತನಕ್ಕೆ ಚಡ್ಡಾ ಪ್ರಯತ್ನಿಸುತ್ತಿದ್ದಾರೆ ಎಂಬುದಕ್ಕೆ ಆಪ್ ಪಕ್ಷದ ಅಧಿಕೃತ ಎಕ್ಸ್ ಅಕೌಂಟ್ನಲ್ಲಿ ಮಾಡಿರುವ ಪೋಸ್ಟ್ ಪುಷ್ಟಿ ನೀಡ್ತಾ ಇದೆ. ಪಂಜಾಬ್ನ ದ್ರೋಹಿ ಹೆಸರಿನಲ್ಲಿ ಮಾಡಲಾಗಿರುವ ಪೋಸ್ಟ್ನಲ್ಲಿ ರಾಘವ್ ಚಡ್ಡಾ, ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಮತ್ತು ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ನಿತಿನ್ ನಬೀನ್ ಪರಸ್ಪರ ಮಾತನಾಡಿಕೊಳ್ತಿರುವ ಎಐ ವಿಡಿಯೋವನ್ನ ಹಾಕಲಾಗಿದೆ. राघव जी, आपने अच्छा काम किया. मोदी जी काफी खुश हैं आपकी परफॉर्मेंस से. जी सर. अब आपको कुछ बड़ा करके दिखाना होगा. जैसा आपका हुक्म हजूर. राघव, तुम्हारी ओपनिंग से तो हम खुश हैं. अब तुम्हें कुछ बड़े शॉट्स लगाने होंगे. जैसे आप कहोगे वैसे ही होगा सर. गुड. अब आपको आम आदमी पार्टी के पंजाब के सांसदों को पटाना होगा. इसके इनाम के तौर पर हम आपको केंद्र सरकार का मंत्री बनाएंगे. अब जाओ राघव और आम आदमी पार्टी को तोड़ने का काम शुरू करो. जी सर. ಜೆನ್ಸಿಗಳ ಹೀರೋ ಆಗಿದ್ದ ರಾಘವ್ ಚಡ್ಡಾಗೆ ಫ್ಯಾನ್ಸ್ ಶಾಕ್. ಒಂದೇ ರಾತ್ರಿಯಲ್ಲಿ 10 ಲಕ್ಷ ಅಭಿಮಾನಿಗಳನ್ನ ಕಳೆದುಕೊಂಡ ಚಡ್ಡಾ ದೈನಂದಿನ ಜೀವನದ ಮೇಲೆ ನೇರ ಪರಿಣಾಮ ಬೀರುವ ವಿಷಯಗಳನ್ನ ಮುಖ್ಯ ಚರ್ಚೆಗೆ ತರುವ ಮೂಲಕ ರಾಘವ್ ಚಡ್ಡಾ ಜೆನ್ಸಿಗಳ ಹೀರೋ ಆಗಿದ್ರು. ಪಿತೃತ್ವ ರಜೆ, ಸಂಚಾರ ದಟ್ಟಣೆ, ಗಿಗ್ ಕಾರ್ಮಿಕರ ಶೋಷಣೆಯಂತಹ ವಿಷಯಗಳ ಬಗ್ಗೆ ಅವರು ಧ್ವನಿ ಎತ್ತಿದ್ರು. ಮೊಬೈಲ್ ಡಾಟಾ ವಿಚಾರವಾಗಿಯೂ ಸಾಕಷ್ಟು ಸದ್ದು ಮಾಡಿದ್ರು. ಆದ್ರಿಂದ ಅವರ ಮಾತಿನ ಮೋಡಿಗೆ ಯುವ ಸಮೂಹ ಮರುಳಾಗಿ ಭಾರಿ ಪ್ರಮಾಣದಲ್ಲಿ ಬೆಂಬಲಿಸಿದ್ರು. ಆದ್ರೆ ಯಾವಾಗ ಬಿಜೆಪಿ ಪಕ್ಷಕ್ಕೆ ಸೇರಿದ್ರು ಆವಾಗಿಂದ ಚಡ್ಡಾ ಅಭಿಮಾನಿಗಳ ಕೋಟೆ ಕುಸಿಯುತ್ತಿದೆ. ಕೇವಲ ಒಂದೇ ರಾತ್ರಿಗೆ ಸೋಷಿಯಲ್ ಮೀಡಿಯಾದಲ್ಲಿ 10 ಲಕ್ಷಕ್ಕೂ ಹೆಚ್ಚು ಜನ ರಾಘವ್ ಚಡ್ಡಾ ಅವರನ್ನ ಅನ್ಫಾಲೋ ಮಾಡಿದ್ದಾರೆ. ಒಟ್ಟಾರೆ ರಾಘವ್ ಚಡ್ಡಾ ತನ್ನ ಮಾತಿನ ಶೈಲಿಯಿಂದಲೇ ಇಡೀ ದೇಶದ ಗಮನವನ್ನ ಸೆಳೆದು ಜೆನ್ಸಿಗಳ ಪಾಲಿಗೆ ಹೀರೋ ಆಗಿದ್ರು. ಆದ್ರೆ ಈಗ ಬಿಜೆಪಿ ಸೇರಿದ್ದಕ್ಕೆ ಪರ ವಿರೋಧದ ಚರ್ಚೆಗಳು ಎದ್ದಿವೆ. ಇದರ ನಡುವೆ ಪಂಜಾಬ್ ಎಎಪಿ ಸರ್ಕಾರ ಅಲುಗಾಡ್ತಾ ಇದ್ದು, ಯಾವುದೇ ಕ್ಷಣದಲ್ಲಿ ಪತನವಾಗುವ ಸಾಧ್ಯತೆ ಇದೆ. ನ್ಯೂಸ್ ಡೆಸ್ಕ್, ಗ್ಯಾರಂಟಿ ನ್ಯೂಸ್.